ಬಂಗಾರಿ, ಸೈಲೆಂಟ್ ಆಗಿ ಕೂತಿದ್ದೀರಾ, ಮಾತು ಮುತ್ತು ಉದುರ್ಸದಲ್ವಾ? ನಾನು ಮಾತನ್ನ ಬಂಗಾರ ಅಂತ ಅನ್ಕೊಂಡವಳು, ಹಾಗಾಗಿ ಅದನ್ನ ಅಷ್ಟಾಗಿ ಖರ್ಚು ಮಾಡೋದಿಲ್ಲ. ಅದಕ್ಕೆಪ್ಪ ಬಂಗಾರ ಈ ರೇಂಜಿಗೆ ಏರ್ಬಿಡಿರೋದು. ಯೋಚನೆ ಮಾಡಕ್ ಹೋಗ್ಬೇಡಿ. ನಿಮಗ್ ಬೇಕು ಅಂದ್ರೆ ಹೇಳಿ, ಬಂಗಾರ ಎಷ್ಟೇ ಕಾಸ್ಟ್ಲಿ ಆದ್ರೂ ಈ ಬಂಗಾರಿಗೆ ನಾವು ಕೊಡಿಸ್ಬಿಡ್ತೀವಿ. ಬೇಕಿದ್ರೆ ಅಂಗಡಿನೇ ಕೊಡಿಸ್ಬಿಡೋಣ ನೋಡಿ. ಒಡವೆ ಅಂಗಡಿನ ತಗೊಂಡು ನಾನೇನ್ ಮಾಡ್ಲಿ? ನನ್ಗೆ ಚಿನ್ನ ಬೇಡ, ಚಿನ್ನದಂತ ಬದುಕ್ಬೇಕು. ನೋಡಿ, ಇದನ್ನೇ ಬೇಡ ಅನ್ನೋದು. ನಾನು ಮುತ್ತಿನಂತ ಮಾತಾಡ್ಬೇಕಾದ್ರೆ ನೀವು ಚುಚ್ಚಿ ಚುಚ್ಚಿ ಮಾತಾಡೋದು ಬೇಕೇ? ಸರಿ ಬಿಡಿ, ನಾನೆಷ್ಟೇ ಭಕ್ತಿಯಿಂದ ಕೈ ಮುಗಿದ್ರು ಆ ದುರ್ಗಮ್ಮನಿಂದಾನೇ ಏನು ಮಾಡಕ್ ಆಗ್ತಾ ಇಲ್ಲ. ನೀವೇನ್ ಮಾಡೋದಕ್ಕಾಗತ್ತೆ? ಹೌದು, ನೀವೇನ್ ಮನೆ ತಗೋತಿದ್ದೀರಾ? ಇರೋ ಮನೆಯಲ್ಲೇ ಇರೋದಕ್ ಮನ್ಸಿಲ್ಲ ಅಂದ್ಮೇಲೆ ಇನ್ನೊಂದ್ ಮನೆ ತಗೊಂಡ್ ನಾನೇನ್ ಮಾಡ್ಲಿ? ಹಾಗಾದ್ರೆ ಜಮೀನ್ ತಗೋತಿದ್ದೀರಾ? ಜಮೀನ್ ಗಿಮೀನೆಲ್ಲ ಏನು ಇಲ್ಲ ರೀ. ಮತ್ತೆ ದೊಡ್ಡ ಯಜಮಾನ್ರು ಆಸ್ತಿನ ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಹೇಳಿದ್ರಲ್ಲ? ಅಯ್ಯಯ್ಯೋ, ತಗ್ಲಾಕೊಂಡ್ಬಿಟ್ನಲ್ಲಪ್ಪ ಬಂಗಾರಿ ಹತ್ರ. ಈಗೇನಾದ್ರೂ ನಾನು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಅಲ್ಲ, ನಮ್ಮಿಬ್ರು ಮದ್ವೆ ರಿಜಿಸ್ಟ್ರೇಷನ್ ಅಂತ ಹೇಳಿದಿದ್ರೆ ಸ್ವೀಟ್ ಅಪ್ಪಕ್ಕಾಗ್ಬಿಡ್ರದು. ನನ್ನನ್ನೇ ಗುರಾಯಿಸ್ತಿದ್ದಾಳೆ. ಏನ್ ಯೋಚನೆ ಮಾಡ್ತಿದ್ದೀರಾ ಚಿಕ್ಕ ಯಜಮಾನ್ರೆ? ನೀವು ಸುಮ್ನೆ ಇರೋದನ್ನ ನೋಡ್ತಿದ್ರೆ ಸುಳ್ಳು ಹೇಳಿ ನನ್ನ ಎಲ್ಲಿಗೂ ಕರ್ಕೊಂಡು ಹೋಗ್ತಿರೋ ಹಾಗಿದೆ. ಅದು ರೀ, ಅದು ನನಗೆ ಈ ಪ್ರಾಪರ್ಟಿ ಜಮೀನು ಆಸ್ತಿಲೆಲ್ಲ ತುಂಬಾ ಇಂಟ್ರೆಸ್ಟ್ ಇಲ್ಲ. ಅದೆಲ್ಲ ಡ್ಯಾಡಿ ನೋಡ್ಕೋತಾರೆ. ನಾನು ಹೋಗಿ ಸೈನ್ ಹಾಕ್ಬಿಟ್ಟು ಬಂದ್ಬಿಡ್ತೀನಿ ಅಷ್ಟೇ. ಈ ಮನೇಲಿ ಎಲ್ರೂ ಒಂಥರ ಆದ್ರೆ ನೀವೇ ಒಂಥರ ವಿಚಿತ್ರ ಚಿಕ್ಕ ಯಜಮಾನ್ರೆ. ನಮ್ಮೂರಲ್ಲಿ ಒಂದ್ ಜಮೀನ ತಗೊಂಡ್ವಿ ಅಂದ್ರೆ ಮನೇಲೆಲ್ಲ ಸಂಭ್ರಮ ಇರುತ್ತೆ, ಎಲ್ರಿಗೂ ಸಿಹಿ ಹಂಚ್ತೀವಿ. ಆದ್ರೆ ನಿಮ್ಮನೇಲಿ ಅದ್ಯಾವುದೂ ಇಲ್ಲ. ಹಾಗ್ ನೋಡಿದ್ರೆ ನಿಮ್ ತಾಯಿಯವರು ಇದಕ್ ಬರ್ಬೇಕಾಗಿತ್ತು ತಾನೆ? ಅವ್ರನ್ನೇನು ಕರ್ಕೊಂಬಂದಿಲ್ಲ? ಅವ್ರಿಗೆ ಗೊತ್ತಿಲ್ದಿರೋ ಹಾಗೆ ಈ ಜಮೀನ ತಗೋತಿದ್ದೀರಾ ಅನ್ಸುತ್ತೆ. ಅಯ್ಯೋ ರೀ, 3 ತಿಂಗಳಿಗೊಂದು 6 ತಿಂಗಳಿಗೊಂದು ಪ್ರಾಪರ್ಟಿ ತಗೋತಾನೆ ಇರ್ತಾರೆ. ಅದಕ್ಕೆ ಸ್ವೀಟು ಪೇಡನೆಲ್ಲ ಹಂಚ್ಕೊಂಡ್ ಕೂತ್ಕೊಳಕಾಗತ್ತಾ? ಸುಮ್ನೆ ರೀ. ಆಮೇಲೆ ನಿಮ್ ಅತ್ತೆಯವರು ನಾವಿರೋ ಕಡೆ ಬರೋದಿಲ್ಲ, ಅವ್ರಿರೋ ಕಡೆ ಈ ನಿಮ್ ಗಂಡ ಹೋಗೋದಿಲ್ಲ. ಸಾರಿ, ಗಂಡನ್ ತರ. ಅದಕ್ಕೆ ಇವತ್ತು ನಿಮ್ ಅತ್ತೆನ ಬಿಟ್ಬಿಟ್ ಬಂದಿದ್ದಾರೆ. ನಮ್ಮೂರಲ್ಲಿ ಸದಾರಾಮೆ ಅಂತ ನಾಟಕ ಆಡ್ತಾರೆ. ನಿಮ್ ಮನೆ ಪರಿಸ್ಥಿತಿ ನೋಡಿದ್ರೆ ಹಾಗೆ ಇದೆ. ಐ ಸಿ. ಸದಾರಾಮೆನಾ? ಹಾಗಿದ್ಮೇಲೆ ಆ ನಾಟಕನ ಒಂದ್ಸಲ ನಾನು ನೋಡ್ಬೇಕಲ್ಲ. ಈ ಸದಾರಾಮೆ ಏನೆಲ್ಲ ಮಾಡ್ತಾಳೆ ಅಂತ ನಾನು ನೋಡ್ಬೇಕಲ್ಲ. ನಿಮ್ಮನ್ನ ನೋಡಿದ್ಮೇಲೆ ಅವ್ರನ್ನ ನೋಡೋ ಅವಶ್ಯಕತೆ ಇಲ್ಲ ಬಿಡಿ. ಏನ್ರಿ ನೀವು? ಅಂಬಾರಿ ನೋಡ್ಬೇಕು ಅಂದ್ರೆ ಅಂಬಾರಿ ಹೊತ್ತಿರೋ ಆನೆನೆ ನೀವು ಅನ್ನೋ ತರ ಹೇಳ್ತಿದ್ದೀರಲ್ಲ. ಈ ನಡುವೆ ಬೇಜಾನ್ ಕೌಂಟ್ರುಗಳನ್ನ ಕೊಡ್ತಾ ಇದ್ದೀರಾ. ಸಮಸ್ಯೆ ದೋಷ ಏನು ಮಾಡಕ್ಕಾಗಲ್ಲ. ಈಗ ನಿಮ್ಮ ಮಾತನ್ನ ಕಮ್ಮಿ ಮಾಡಿ ಮುಂದೆ ನೋಡ್ಕೊಂಡು ಗಾಡಿ ಓಡಿಸಿ. ಇಲ್ಲ ರೀ, ನಾವ್ ಹಿಂದೆನೇ ನೋಡೋದು. ಏನಿವಾಗ? ಇಯರ್ಫೋನ್ ಅಲ್ಲಿ ಮಾತಾಡ್ಬೇಕು. ಹೇಳಿ ಡ್ಯಾಡ್. ನೀವಿನ್ನೂ ಎಲ್ಲಿದ್ದೀರಾ? ಬರ್ತಾ ಇದ್ದೀವಿ, ಆನ್ ದ ವೇ. ನಾವೆಲ್ಲ ಬಂದಾಯ್ತು.
ಅದಕ್ಕೆ ಫೋನ್ ಮಾಡಿದೆ. ಮಯೂರಿ ಯಾವುದೇ ರೀತಿನಲ್ಲೂ ಅನುಮಾನ ಬಂದಿಲ್ಲ ತಾನೆ? ನೋ ವರೀಸ್ ಎಟ್ ಆಲ್ ಡ್ಯಾಡ್.